ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಸೇ ವಿದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದ್ರನು ಅವನ ಕೋಪ ಎಲ್ಲ ಏನಾಗ್ತದೆ, ಅವನ ಅಹಂಕಾರ ಎಲ್ಲ ನುಚ್ಚು ನೂರಾಗ್ತದೆ. ಸೊ ಶ್ರೀಕೃಷ್ಣ ಚೆನ್ನಾಗಿ ಭಗವಂತ ಬುದ್ಧಿ ಕಲಿಸಿದ್ದಾರೆ ಇಂದ್ರನಿಗೆ. ಬಂದು ಉದ್ದಂಡ ನಮಸ್ಕಾರ ಮಾಡ್ತಾನೆ. ಇಂದ್ರನು ಶ್ರೀಕೃಷ್ಣ ಭಗವಂತನಿಗೆ ಎಲ್ಲ ದೇವರ್ಷಿಗಳ ಜೊತೆಗೆ ಸೇರಿ, ದೇವಲೋಕದ ಗೋವುಗಳ ಜೊತೆಗೆ ಸೇರಿ ಕಾಮಧೇನು ಹಾಲು ಸುರಿಸಿತು. ಆಮೇಲೆ ಐರಾವತ ಯಾವುದು ನಿಮ್ಮ ಆಕಾಶ ಗಂಗೆಯನ್ನು ತಂದುಕೊಡ್ತು. ಸೊ ಎಲ್ಲ ಇದರಿಂದ ಅಭಿಷೇಕ ಆಯಿತು ಶ್ರೀಕೃಷ್ಣ ಭಗವಂತನಿಗೆ ಭಗವಂತನಿಗೆ ಅಭಿಷೇಕ ಮಾಡುತ್ತಾ ಇಂದ್ರನು ಹೇಳ್ತಾನೆ, ಇವತ್ತಿನಿಂದ ಭಗವಂತ ನಿಮ್ಮ ಹೆಸರು ಗೋವಿಂದ ಅಂತ ತಿಳ್ಕೊಂಡು ಗೋವಿಂದ ಗೋವಿಂದ ಅಂತ ತಿಳ್ಕೊಂಡು ಅಭಿಷೇಕ ಮಾಡಿ, ಸೊ ಆ ಗೋವಿಂದ ಗೋವಿಂದ ಅಂತ ಹೇಳುವಂಥದ್ದು ಇವತ್ತಿನವರೆಗೂ ಸಹ ಅದು ಅಂತೇಳಿದರೆ ಎಲ್ಲ ಕಡೆ ಎಲ್ಲ ವಿಷ್ಣು ಸನ್ನಿಧಾನದಲ್ಲಿ ಕೂಡ ಗೋವಿಂದ ಅಂತ ಹೆಸರು ಮೆರಿತಾ ಇದೆ ಅನ್ನುವಂಥದ್ದು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಹೆಸರು. ಗೋಪೈರ್ಗಿರಾಂ ಪತಿರಪಿ ಪ್ರಣತೋಭಿಗಮ್ಯ ಗೋವರ್ಧನೋದ್ಧರಣ ಸಂಗತ ಸಂಶಯೈ ಸಹ. ಗೋಪೈಹಿ ಗಿರಾಂ ಪತಿರಪಿ ಪ್ರಣತಃ ಅಭಿಗಮ್ಯ. ಎಲ್ಲ ಗೋಪರು ಈಗ ಏನಾಗುತ್ತೆ ಹೇಳಿದರೆ, ಗೋಪರಿಗೆ ಖಂಡಿತ ಇದು ಸಾಮಾನ್ಯದ ಅಲ್ಲ. ಈ ನಾವು ಯಾರು ಶ್ರೀಕೃಷ್ಣ ಅಂತ ನಾವು ಯಾರನ್ನು ಇಷ್ಟು ಪ್ರೇಮದಿಂದ ನೋಡ್ಕೊಳ್ತಾ ಇದ್ದೇವೋ ಬಹಳ ಸಿದ್ಧಿ ಇರುವಂಥದ್ದು ಈ ಶ್ರೀಕೃಷ್ಣ. ಸೊ ಗೋಪೈಹಿ, ಈ ವೇದಗಳ ಒಡೆಯನಾದ ಭಗವಂತನನ್ನು ಎಲ್ಲರೂ ನಮಸ್ಕಾರ ಮಾಡಿದ್ದಾರೆ. ಪ್ರಣತಃ ಅಭಿಗಮ್ಯ ಅಂತೇಳಿದರೆ ಸ್ವಾಗತ ಮಾಡಿದ್ದಾರೆ. ಆಮೇಲೆ ಹೂಮಾಲೆ ಹಾಕಿದ್ದಾರೆ ಯಾರಿಗೆ? ಗೋವಿಂದನಿಗೆ. ಯಾಕಂತೇಳಿದರೆ ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ. ಎಂತಹ ಆಪತ್ತು ಬಂದಿತ್ತು ಅಂಥ ಆಪತ್ತಿನಿಂದ ರಕ್ಷಣೆ ಮಾಡಿದ್ದಲ್ಲದೆ ನಮಗೆ ಅದ್ಭುತ ಲೀಲೆಯನ್ನು ತೋರಿಸಿದ್ದಾನೆ ಅಂತೇಳಿದರೆ, ನಾವು 7 ದಿನಗಳ ಕಾಲ ಆ ಗೋವರ್ಧನ ಪರ್ವತದ ಅಡಿಯಲ್ಲಿ ಇದ್ವಿ. ನಾವು ಯಾರು ಎತ್ತಿಕೊಂಡದಂತಾರೆ ಭಗವಂತ ನಮ್ಮ ಕಣ್ಣೆದುರುಗಡೆ ಎತ್ತಿಕೊಂಡು ನಿಂತದ್ದು ಅಂತೇಳಿದರೆ ನಾವು ನೋಡ್ತಾ ಇದ್ವಲ್ಲ. ಹಾಗೆ ನಾವು ನೋಡ್ತಾ ಇದ್ದಂಗೆ ನಾವೆಲ್ಲ ಹೊರಗೆ ಬಂದ ಮೇಲೆ ಹಾಗೆ ಅದನ್ನು ಅದೇ ಜಾಗಕ್ಕೆ ಇಟ್ಟಿದ್ದಾರೆ ಭಗವಂತ ಅಂತ ಹೇಳಿದರೆ ಅವರಿಗೆ ವಿಸ್ಮಯ ಆಗಿ ಹೋಗಿದೆ. ಸೊ ವಿಸ್ಮಯ ಆಗಿ ಹೋದ ಕೂಡಲೇ ಏನು ಮಾಡಿದ್ದಾರೆ ಅಂತೇಳಿದರೆ, ಗೋವರ್ಧನೋದ್ಧರಣ ಅಂತೇಳಿದರೆ ಈ ಕೃಷ್ಣನಿಗೆ ಇದು ಹೇಗೆ ಸಾಧ್ಯವಾಯಿತು? ಅವರಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಯಾರಿಗೆ? ಗೋಪರಿಗೆ. ಸೊ ಏನು ಮಾಡಿದ್ದಾರೆ ಅವರು? ಸೀದಾ ಬಂದಿದ್ದಾರೆ, ನಂದಗೋಪನ ಹತ್ರ ಬಂದಿದ್ದಾರೆ. ಅರೆ ನಂದಗೋಪ, ನಿಮಗೆ ಗೊತ್ತಿದ್ದರೆ ಹೇಳು, ಇದು ಯಾರಿದು ಈ ಶ್ರೀಕೃಷ್ಣ ಅಂತೇಳಿದ್ರಿ, ಅದು ಹೇಗೆ ಸಾಧ್ಯವಾಯಿತು? ಸೊ ಅಂತೇಳಿದರೆ ಭಾಗವತದಲ್ಲಿ ಹೇಳ್ತದೆ, ಪರೀಕ್ಷಿತನೇ, ವ್ರಜದ ಗೋಪಾಲಕರು ಭಗವಾನ್ ಶ್ರೀಕೃಷ್ಣನ ಗೋವರ್ಧನೋದ್ಧರಣದಂತಹ ಈ ಅದ್ಭುತವಾದ ಅಲೌಕಿಕ ಕರ್ಮವನ್ನು ನೋಡಿ ಅತ್ಯಂತ ಆಶ್ಚರ್ಯಚಕಿತರಾದರು. ಅವರಿಗೆ ಭಗವಂತನ ಅನಂತ ಶಕ್ತಿಯ ಪರಿಚಯವೇ ಇರಲಿಲ್ಲ. ಅರೆ ಅವರಿಗೆ ಭಗವಂತ ಅಂದರೆ ಏನು ಗೊತ್ತು ಗೊಲ್ಲರಿಗೆ. ಅಂತೂ ಈ ಕೃಷ್ಣನು ಒಂದೊಂದೇ ಲೀಲೆ ಮಾಡುವಾಗ ನೋಡ್ತಾ ಬಂದರು, ಯೋಚನೆ ಮಾಡ್ತಾ ಬಂದರು, ಇದು ಯಾರು ಇದು ಯಾರು ಇದು ಯಾರು ಅಂತ ಹೇಳ್ಕೊಂಡು. ಗರ್ಗಾಚಾರ್ಯ ಹೇಳಿದ್ದು ನಂದಗೋಪನಿಗೆ ಮಾತ್ರ. ನಂದಗೋಪ ಅದನ್ನು ಎಲ್ಲರಿಗೆ ಹೇಳಲಿಕ್ಕೆ ಹೋಗಲಿಲ್ಲ ಇಷ್ಟು ತನಕ. ಸೊ ಏನಾಗಿದೆ ಅಂತ ಹೇಳಿದರೆ, ಇಂತಹ ಈ ಅದ್ಭುತವನ್ನು ನೋಡಿ ಪರಸ್ಪರ ಮಾತಾಡಿಕೊಂಡ್ರು. ಅಂಥೇಳಿದರೆ ಇದು ಹೇಗೆ ಅಂಥೇಳಿದರೆ, ಒಂದು ಕಮಲವನ್ನು ಸರೋವರದಲ್ಲಿ ಹಿಡ್ಕೊಂಡು ಬಂದು ಅದನ್ನು ಎತ್ತಿ ಹಿಡಿದ ಹಾಗೆ ಈ ಬಾಲಕ ಗೋವರ್ಧನ ಗಿರಿಯನ್ನು 7 ದಿನಗಳವರೆಗೆ ನಿರಾಯಾಸವಾಗಿ ಒಂದೇ ಕೈಯಿಂದ ಮೇಲೆತ್ತಿ ಹಿಡಿದು ನಿಂತಿದ್ದ. ಇದು ಹೇಗೆ ಸಾಧ್ಯವಾಯಿತು? ಆ ಭಯಂಕರಳಾದ ಪೂತನೆಯನ್ನು, ಅವಳು ಬಂದಿದ್ದಾಳೆ ಹಾಲನ್ನು ಉಣಿಸಲಿಕ್ಕೆ, ಕಣ್ಣು ಮುಚ್ಚಿಕೊಂಡು ಸ್ತನ್ಯಮಾನ ಮಾಡಿದ ಇವನು ಅಂತೇಳಿದರೆ ಹಾಲು ಎಳೆಯುವ ಇದರಲ್ಲಿ ಅಂತೇಳಿದರೆ ಏನಂತೇಳಿದರೆ ಆ ಪ್ರಾಣವನ್ನೇ ಹೀರಿಬಿಟ್ಟ, ಕೊಂದಾಕಿಬಿಟ್ಟ. ಎಷ್ಟು ದೊಡ್ಡ ಪೂತನಿ, ಅದು ಎಷ್ಟು ಸಣ್ಣ ಈ ಮಗು. ಇದು ಏನಿದು? 3 ತಿಂಗಳ ಮಗು ಇದ್ದಾಗ ಏನಂತೇಳಿದರೆ ಆ ಶಕಟ ಅಡಿಯಲ್ಲಿ ಯಶೋಧ ಇಟ್ಟಿದ್ದಾಳೆ. ಇದು ಒಳ್ಳೆ ಇದು ಸೇಫ್ ಜಾಗ ಅಂತ ತಿಳ್ಕೊಂಡು ಅಂತೇಳಿದರೆ ಏನು ಮಾಡಿದ ಭಗವಂತ ಶ್ರೀಕೃಷ್ಣ ಏನಂದರೆ ಹೀಗೆ ಕಾಲು ಅಲ್ಲಾಡಿಸುವಾಗ ಒಂದು ಚೂರು ಕಾಲು ತಾಗಿದೆ. ಅರೆ ಬಂಡಿಯಲ್ಲಿ ಹೋಗಿದೆ ಆಕಾಶಕ್ಕೆ. ಅಲ್ಲಿ ಬಂಡಿ ಒಟ್ಟಿಗೆ ಶಕಟಾಸುರ ಸಮೇತವಾಗಿ ಬಂಡಿ ಪುಡಿ ಪುಡಿ ಆಯಿತು. ಶಕಟಾಸುರ ಸತ್ತು ಬಿದ್ದಿದ್ದಾನೆ. ಅರೆ ಇದು ಹೇಗೆ ಸಾಧ್ಯ ಆಯಿತು? ಆಮೇಲೆ ಮುದ್ದು ಕೃಷ್ಣನಿಗೆ 1 ವರ್ಷ ತೃಣಾವರ್ತನೆಂಬ ದೈತ್ಯ ಬಂದ, ಬಿರುಗಾಳಿ ರೂಪದಲ್ಲಿ ಆಕಾಶಕ್ಕೆ ಹಾರಿಸಿಕೊಂಡು ಹೋದ. ಅಲ್ಲಿ ಆ ರಾಕ್ಷಸನ ಕುತ್ತಿಗೆ ಒತ್ತಿ ಹಿಡಿದು ಕೊಂದದ್ದು ತೃಣಾವರ್ತನನ್ನು. ಇದು ಹೇಗೆ
ಏನಿದು ಅಂತೇಳಿದರೆ ಬೆಣ್ಣೆ ಕದೀತಾ ಇದ್ದ ಎಲ್ಲರ ಗೋಪಿಯರು ಬಂದು ಕಂಪ್ಲೇಂಟ್ ಕೊಟ್ಟರು, ಇದು ಸಾಧ್ಯವೇ ಇಲ್ಲ ಉಪಟಳ ಅಂತ ಹೇಳ್ಕೊಂಡು ಕಟ್ಟಿ ಹಾಕಿದಾಗ ಆ ಒರಳೆಯನ್ನು ಅದನ್ನು ಎಳ್ಕೊಂಡು ಹೋಗಿ ಆ ಅರ್ಜುನ ವೃಕ್ಷಗಳು, ಅದು ಎಷ್ಟು ಅದ್ಭುತವಾದ ಅರ್ಜುನ ವೃಕ್ಷಗಳು, ಅವುಗಳನ್ನು ಬೀಳಿಸಿ ಎರಡು ರಾಕ್ಷಸರು ಅವುಗಳು ಆ ಕಡೆ ಹೊರಟು ಹೋದರು. ಇಬ್ಬರು ಈ ದೇವತೆಗಳು ಭಗವಂತನಿಗೆ ನಮಸ್ಕಾರ ಮಾಡಿ ಹೋದರು. ಅರೆ ಎಲ್ಲಿಂದ ಬಂದರು, ಇದು ಏನಿದು ಸಂಗತಿ? ಆಮೇಲಿಂದ ಕೃಷ್ಣ ಏನು ಮಾಡಿದ, ಆ ಬಕಪಕ್ಷಿ ರೂಪದಲ್ಲಿ ಬಂದದ್ದು ಆ ಕೊಕ್ಕನ್ನು ಸೀಳಿ ಆ ಬಕಾಸುರನನ್ನು ಕೊಂದಾಕಿದ್ದು. ಆನಂತರ ಕರುವಿನ ವೇಷದಲ್ಲಿ ಬಂದ ವತ್ಸಾಸುರ, ಆ ವತ್ಸಾಸುರವನ್ನು ಕೊಂದು ಆ ಬೇಲದ ಮರದ ಮೇಲಕ್ಕೆ ಎಸೆದು 100 ಹಣ್ಣುಗಳನ್ನು ಉದುರಿಸಿ ಎಲ್ರಿಗೂ ತಿನ್ನಲಿಕ್ಕೆ ಕೊಟ್ಟ. ಆಮೇಲೆ ಆ ಕತ್ತೆ ರೂಪದಲ್ಲಿದ್ದ ಆ ರಾಕ್ಷಸ ಧೇನುಕಾಸುರ, ಅವನ ಪತ್ನಿಯರು, ಅವರು ಆಮೇಲೆ ಪುತ್ರರು, ಅವರು ಕರುವಿನ ರೂಪದಲ್ಲಿ, ಪತ್ನಿಯರು ಗೋ ರೂಪದಲ್ಲಿ ಎಲ್ಲರನ್ನು ಕೊಂದಾಕಿದ್ದು. ಆಮೇಲೆ ಕೃಷ್ಣನ ಅಣ್ಣ ಪ್ರಲಂಬಾಸುರನನ್ನು ಕೊಂದದ್ದು, ಆಮೇಲಿಂದ ಕಾಳಿಯ ಸರ್ಪನನ್ನು ಕೊಂದದ್ದು. ಏನಿದು ಲೀಲೆಗಳು ಅಂತೇಳಿದರೆ ನಂದರಾಜನ ಹತ್ರ ಕೇಳ್ತಾರೆ. ಆಮೇಲೆ ಕಾಡ್ಕಿಚ್ಚು 2 ಸಲ ಕಾಡ್ಕಿಚ್ಚನ್ನು ಏನಂತೇಳಿದರೆ ಕುಡಿದು ಬಿಟ್ಟದ್ದು. ಇದು ಹೇಗೆ ಸಾಧ್ಯ? ಇದು ಯಾರು ಈ ಕೃಷ್ಣ? ನಂದರಾಜನೇ ಅಂತೇಳಿದರೆ ಇದು ಯಾರು? 7 ವರ್ಷಗಳ ಬಾಲಕ ಮಹಾಪರ್ವತವನ್ನು ಧರಿಸುವುದಂತೇಳಿದರೆ ಇದು ನಮ್ಮ ಕಣ್ಣೆದುರೇ ನಡೆದದ್ದು. ಯಾರು ಹೇಳಿದ್ದು ಕೇಳಿದ್ದಲ್ಲ, ನಾವು ನೋಡ್ತಾ ಇದ್ದೇವೆ. 7 ದಿನಗಳ ಕಾಲ ನಮಗೆ ಹಸಿವಾದರೂ ಆಗಿದೆಯಾ? ಆ ಬಾಲಕನನ್ನು ನೋಡ್ತಾ 7 ದಿನಗಳು ಹೇಗೆ ಹೋಯಿತು ಗೊತ್ತಾಗಲಿಲ್ಲ. ಇದು ಯಾರು ಅಂತ ನಂದಗೋಪ ಹೇಳಿದ, ಗೋಪಾಲಕರೇ, ನೀವು ನನ್ನ ಮಾತನ್ನು ಸಾವಧಾನವಾಗಿ ಈಗ ಕೇಳಿ. ಈಗ ನಿಮಗೆ ನಿಮ್ಮ ಎಲ್ಲ ಸಂದೇಹ ನಿವಾರಣೆ ಆಗ್ತದೆ. ಅದೇ ಮಧ್ವಾಚಾರ್ಯ ಹೇಳಿದ್ದು, ಗೋವರ್ಧನೋದ್ಧರಣ ಸಂಗತ ಸಂಶಯೈ ಸಹ ಅಂತೇಳಿದರೆ, ಈ ಗೋವರ್ಧನ ಇದು ಪರ್ವತವನ್ನು ಧರಿಸಿದ ಯಾರು? ಭಗವಂತ. ಗೋವರ್ಧನ ಗೋವರ್ಧನೋದ್ಧರಣ ಇದು ಸಂಗತ ಸಂಶಯೈ ಅಂತೇಳಿದರೆ ಇದರ ಒಟ್ಟಿಗೆ 7 ದಿನಗಳ ಕಾಲ ನೋಡಿದ್ದಾರೆ. ಅರೆ ಈ ಹುಡುಗ ಗೋವರ್ಧನ ಪರ್ವತವನ್ನು ಎತ್ತಿದ್ದಾನೆ, ಒಂದು ಚೂರು ಬೆವರು ಬಂದಿದೆಯಾ ಮುಖದಲ್ಲಿ? ಇಲ್ಲ. ಒಂಚೂರು ಅಲ್ಲಾಡಿದ್ದಾನ? ಇಲ್ಲ. ಅರೆ ಇದು ಹೇಗೆ? ಆಮೇಲೆ ಹಾಗೆ ನಮ್ಮನ್ನೆಲ್ಲ ಹೊರಗೆ ಕಳಿಸಿದ ಮೇಲೆ ಹಾಗೆ ಆ ಗೋವರ್ಧನ ಪರ್ವತವನ್ನು ಇಟ್ಟ ಅಂತೇಳಿದ್ರೆ ಇವರಿಗೆ ಏನಾಯಿತು ಅಂತೇಳಿದರೆ ಏನು ಇದು ವಿಷಯ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಬಂದು ನಂದಗೋಪನ ಹತ್ರ ಕೇಳಿದಾಗ ನಂದಗೋಪ ಹೇಳ್ತಾನೆ ಏನಂತೇಳಿದರೆ, ಗರ್ಗರು ನಾಮಕರಣೋತ್ಸವದ ಸಂದರ್ಭದಲ್ಲಿ ಈ ಬಾಲಕನನ್ನು ನೋಡಿ ನನಗೆ ಹೀಗೆ ಹೇಳಿದ್ದಾರೆ. ಏನಂತೇಳಿದರೆ, ನಂದಗೋಪ, ನಿನ್ನ ಈ ಬಾಲಕ ಪ್ರತಿಯೊಂದು ಯುಗದಲ್ಲಿಯೂ ಕೂಡ ಶರೀರವನ್ನು ಧರಿಸುತ್ತಾನೆ. ಬೇರೆ ಬೇರೆ ಯುಗಗಳಲ್ಲಿ ಇವನಿಗೆ ಶ್ವೇತ ಬಣ್ಣ, ರಕ್ತವರ್ಣ, ಪೀತ ಬಣ್ಣ, ಬೇರೆ ಬೇರೆ ಬಣ್ಣಗಳನ್ನು ಸ್ವೀಕರಿಸಿದ್ದಾನೆ. ಈ ಸಲ ಇವನು ಕೃಷ್ಣವರ್ಣನಾಗಿದ್ದಾನೆ, ಅದಕ್ಕೆ ಇವನ ಹೆಸರು ಕೃಷ್ಣ. ನಂದನೆ, ಗರ್ಗಾಚಾರ್ಯ ಹೇಳಿದ್ದನ್ನು ನಂದ ಹೇಳುವಂಥದ್ದು, ನಂದನೆ, ನಿನ್ನ ಪುತ್ರನಾದ ಇವನು ಮೊದಲು ಎಲ್ಲೋ ವಸುದೇವನ ಮನೆಯಲ್ಲಿ ಹುಟ್ಟಿದ್ದನು. ಮೊದಲಂದರೆ ಏನು ಅಂದರೆ ಅದೇ ದಿವಸ ರಾತ್ರಿ ವಸುದೇವನ ಮನೆಯಲ್ಲಿ ಹುಟ್ಟಿ ಬೆಳಗಾಗುವುದರೊಳಗೆ ಇಲ್ಲಿ ಬಂದಿದ್ದಾನೆ. ಎಲ್ಲಿ? ನಂದಗೋಕುಲಕ್ಕೆ. ಇವನು ಮೊದಲು ಅಂತೇಳಿದರೆ ಹೇಳುವಾಗ ಎಲ್ಲೋ ಮೊದಲು ವಸುದೇವನ ಮನೆಯಲ್ಲಿ ಹುಟ್ಟಿದ್ದನು. ಅದಕ್ಕಾಗಿ ಈ ರಹಸ್ಯವನ್ನು ಅರಿತಿರುವವರು ಇವನ ಹೆಸರು ಶ್ರೀಮಾನ್ ವಾಸುದೇವ ಅಂತ ಹೇಳ್ತಾರೆ. ಇದೆಲ್ಲ ನನಗೆ ಗರ್ಗಾಚಾರ್ಯ ಹೇಳಿದ್ದನ್ನು ಹೇಳುವಂಥದ್ದು. ಆಮೇಲೆ ನಂದಗೋಪ, ನಿನ್ನ ಪುತ್ರನಿಗೆ ಗುಣ ಮತ್ತು ಕರ್ಮಗಳ ಅನುಸಾರವಾಗಿ ಬಹಳಷ್ಟು ಹೆಸರುಗಳಿವೆ, ಅನೇಕ ರೂಪಗಳು ಇವೆ. ನಾನಾದರೂ ಈ ಎಲ್ಲ ನಾಮಗಳನ್ನು ಬಲ್ಲೆನು. ಯಾರು? ಗರ್ಗಾಚಾರ್ಯ ಹೇಳೋದು. ಆದರೆ ಪ್ರಪಂಚದ ಸಾಮಾನ್ಯ ಜನರು ಈ ಎಲ್ಲ ಯಾವ ಭಗವಂತನ ನಾಮಗಳನ್ನು ತಿಳಿಯಲಾರರು. ಸಮಸ್ತ ಗೋಪಾಲಕರಿಗೂ ಗೋವುಗಳಿಗೂ ಆನಂದವನ್ನು ಉಂಟು ಮಾಡುತ್ತಾನೆ ಈ ನಿನ್ನ ಮಗ. ನಿಮಗೆ ಪರಮ ಕಲ್ಯಾಣಕರನಾಗುತ್ತಾನೆ. ಆಮೇಲಿಂದ ಇವನ ಸಹಾಯದಿಂದ ನಂದಗೋಕುಲಕ್ಕೆ ಬರುವ ದೊಡ್ಡ ದೊಡ್ಡ ವಿಪತ್ತುಗಳು ಪಾರಾಗಿ ಹೋಗುತ್ತವೆ ವ್ರಜರಾಜನೇ. ಆಮೇಲಿಂದ ಹೇಳ್ತಾನೆ, ಈ ಏನಂತ ಹೇಳಿದರೆ, ಈ ಶ್ಯಾಮಲ ಮುದ್ದು ಮಗನನ್ನು ಪ್ರೇಮಿಸುವವರು ಅಂತೇಳಿದರೆ ಈ ಕೃಷ್ಣನನ್ನು ಅಂತಂದರೆ ಎಲ್ಲರನ್ನೂ ಸೆಳಿತಾನವ. ಅಂಥ ಕೃಷ್ಣ, ಅಂತಹ ಒಂದು ಮುದ್ದು ಕೃಷ್ಣನನ್ನು ಯಾರು ಪ್ರೇಮಿಸುತ್ತಾರೋ ಅವರು ಮಹಾಭಾಗ್ಯಶಾಲಿಗಳೇ ಸರಿ ಅಂತ ಹೇಳಿಬಿಟ್ಟು ಮುಂದೆ ಹೋಗ್ತಾನೆ. ನಂದಗೋಪನೇ, ಯಾವ ದೃಷ್ಟಿಯಿಂದ ನೋಡಿದರೂ ಈ ನಿಮ್ಮ ಮಗ ಗುಣಗಳಿಂದ, ಐಶ್ವರ್ಯದಿಂದ, ಸೌಂದರ್ಯದಿಂದ, ಕೀರ್ತಿ ಪ್ರಭಾವಗಳಿಂದ
ನಾರಾಯಣನಿಗೆ ಏನೂ ಕಡಿಮೆ ಇಲ್ಲ ಅಂತೇಳ್ಕೊಂಡು ನಂದಗೋಪ ಹೇಳ್ತಾನೆ. ನನಗೀಗ ಆಗ್ತಾರೆ ಗರ್ಗಾಚಾರ್ಯರು ಹೇಳಿದ್ದು ನಾರಾಯಣನಿಗೆ ಸ್ವಲ್ಪನೂ ಕಡಿಮೆ ಇಲ್ಲ, ಇವನು ನಾರಾಯಣನೇ ಇರಬೇಕು, ನಾನು ನಾರಾಯಣನ ಸಮ ಅಂತೇನೆ ನಾನು ತಿಳ್ಕೊಂಡಿದ್ದೇನೆ, ನಾನು ಭಗವಂತ ಅಂತಲೇ ತಿಳ್ಕೊಂಡಿದ್ದೇನೆ ಅಂತ ಹೇಳುವಾಗ ಇವರಿಗಾಯಿತು, ಹೌದು ಇವನು ಖಂಡಿತ ಭಗವಂತ, ಇವನು ವಾಸುದೇವ ಅಂತ ಹೇಳಿದ್ರೆ ಇವನು ವಾಸುದೇವನೇ, ಇವನು ಸಾಕ್ಷಾತ್ ನಾರಾಯಣನೇ ಅನ್ನುವಂಥದ್ದು. ಇವನ ಎಲ್ಲ ಅಲೌಕಿಕ ಕಾರ್ಯಗಳನ್ನು ಇವರ ಕಣ್ಣು ಮುಂದೆ ಬರ್ತಾ ಇದೆ, ಎಲ್ಲ ಗೊಲ್ಲರ ಮುಂದೆ ಹೇಳ್ತಾರೆ, ಖಂಡಿತ ಇವನು ನಾರಾಯಣನೇ, ಇನ್ನು ಡೌಟೇ ಇಲ್ಲ. ಗರ್ಗಾಚಾರ್ಯರು ಹೇಳಿದ್ದಾರೆ ಅಂತ ಹೇಳಿದ ಮೇಲೆ ನಮ್ಮ ಅನುಭವ, ಗರ್ಗಾಚಾರ್ಯರು ಹೇಳಿದ್ದು ಒಂದೇ ಲೆಕ್ಕ ಇದೆ, ಇವನು ಭಗವಂತನೇ ಅಂತ ಹೇಳಿಬಿಟ್ಟು ಏನು ಮಾಡಿದರು ಅಂತ ಹೇಳಿದ್ರೆ ಬಂದು ಎಲ್ಲರೂ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ವ್ರಜವಾಸಿಗಳು ನಂದಗೋಪನ ಬಾಯಿಂದ ಗರ್ಗಾಚಾರ್ಯರ ಮಾತುಗಳನ್ನು ಕೇಳಿದಾಗ ಅವರ ವಿಸ್ಮಯ ಏನಾಯಿತು, ಎಲ್ಲ ಶಾಂತ ಆಯಿತು. ಅಂದರೆ ಇಲ್ಲಿ ಹೇಳಿದಾರಲ್ಲ ಸಂಗತ ಸಂಶಯೈ ಅಂತ ಹೇಳಿದರೆ ತುಂಬ ಸಂಶಯ ಬಂದಿತ್ತು, ಇದು ಯಾರು ಶ್ರೀಕೃಷ್ಣ, ಇದು ಯಾರು ಅಂತ ಇವತ್ತು ಗೊತ್ತಾಗಬೇಕು, ನಂದಗೋಪ ನಿಮಗೆ ಗೊತ್ತಿದ್ದರೆ ಹೇಳು ಅಂತ ನಂದಗೋಪ ಎಲ್ಲ ಹೇಳಿದಾಗ ಆಯಿತು, ಖಂಡಿತ ಇನ್ನು ನಮಗೆ ಯಾವ ಸಂಶಯವಿಲ್ಲ, ಇವನು ಭಗವಂತನೇ, ಇವನು ಭಗವಂತ ನಾರಾಯಣನೇ. ಸೊ ನಂದಗೋಪನ ಬಾಯಿಂದ ಗರ್ಗಾಚಾರ್ಯರ ಮಾತನ್ನು ಕೇಳಿದಾಗ ಅವರ ವಿಸ್ಮಯ ಸಂಶಯ ಎಲ್ಲ ಶಮನಾಯಿತು. ಏಕೆಂದರೆ ಅವರು ಈಗ ಅಮಿತ ತೇಜಸ್ವಿಯಾದ ಶ್ರೀಕೃಷ್ಣನ ಪ್ರಭಾವವನ್ನು ಎಷ್ಟೋ ಜನ ಕಣ್ಣಾರೆ ನೋಡಿದ್ದಾರೆ, ಎಷ್ಟೋ ಜನ ಕೆಲವನ್ನು ನೋಡಿದ್ದಾರೆ, ಕೆಲವನ್ನು ಕೇಳಿದ್ದಾರೆ. ಈಗ ಆನಂದ ತುಂದಿಲರಾಗಿ ನಂದಗೋಪನನ್ನು ಮತ್ತು ಶ್ರೀಕೃಷ್ಣನನ್ನು ಬಹಳವಾಗಿ ಪ್ರಶಂಸಿಸಿದರು. ಆಮೇಲೆ ಶ್ರದ್ಧಾಭಕ್ತಿಯಿಂದ ಮನಪೂರ್ವಕವಾಗಿ ಪೂಜಿಸತೊಡಗಿದರು. ಯಾರನ್ನು? ಶ್ರೀಕೃಷ್ಣನನ್ನು. ಸೊ ಶ್ರೀಕೃಷ್ಣನನ್ನು ಪೂಜಿಸತೊಡಗಿದರು ಅಂತ ಹೇಳುವಲ್ಲಿಗೆ ಇವತ್ತಿನ ಇದನ್ನು ಮುಗಿಸೋಣ. ಅಥವಾ ಇನ್ನೊಂದು ಶ್ಲೋಕ ಮಾಡ್ಬೋದು. ವೈಲಾರೆ ಒಂದು ಶ್ಲೋಕ ಹೇಳಿಬಿಡಿ. 71ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ಕೃಷ್ಣಂ ತಥಾ ಪ್ರಭೃತಿ ಗೋಪಗಣ ವ್ಯಜಾನನ್ ನಾರಾಯಣೋಯಮಿತಿ ಗರ್ಗವಚಶ್ಚ ನಂದಾತ್ ನಾರಾಯಣಸ್ಯ ಸಮ ಇತ್ಯುದಿತಂ ನಿಶಮ್ಯ ಪೂಜಾಂ ಚ ಚಕ್ರಧಿಕಾಂ ಅರವಿಂದ ನೇತ್ರೇ. 71ನೇ ಶ್ಲೋಕ. ಈ ಗೋವರ್ಧನ ಪರ್ವತವನ್ನು ಎತ್ತಿದ ದಿನವನ್ನು ಆರಂಭಿಸಿ ಗೊಲ್ಲರ ಸಮೂಹವು ಈ ಶ್ರೀಕೃಷ್ಣನು ನಾರಾಯಣನು ಎಂದು ಶ್ರೀಕೃಷ್ಣನನ್ನು ತಿಳಿದರು. ಈತನು ನಾರಾಯಣನಿಗೆ ಸಮಾನನು. ಈ ಪ್ರಕಾರ ಹೇಳಲ್ಪಟ್ಟ ಗರ್ಗಾಚಾರ್ಯರ ಮಾತನ್ನು ನಂದಗೋಪನಿಂದ ಕೇಳಿ ಗೊಲ್ಲರು ತಿಳಿದುಕೊಂಡರು. ಕಮಲದಳದಂತೆ ಕಣ್ಣುಗಳುಳ್ಳ ಶ್ರೀಕೃಷ್ಣನಲ್ಲಿ ಅಧಿಕವಾದ ಅಂದರೆ ಸರ್ವೋತ್ತಮನೆನ್ನುವ ಅಭಿಪ್ರಾಯದಿಂದ ಅವನ ಪೂಜೆಯನ್ನು ಮಾಡಿದರಂತೆ. ಕೃಷ್ಣಂ ತತಃ ಪ್ರಭೃತಿ ಗೋಪಗಣಾ ವ್ಯಜಾನನ್ ನಾರಾಯಣೋ ಅಯಂ ಇತಿ ಗರ್ಗವಚಶ್ಚ ನಂದಾತ್ ನಾರಾಯಣಸ್ಯ ಸಮ ಇತಿ ಉದಿತಂ ನಿಶಮ್ಯ ಪೂಜಾಂ ಚ ಚಕ್ರುಃ ಅಧಿಕಾಂ ಅರವಿಂದ ನೇತ್ರೇ. ಆವತ್ತಿನಿಂದ ಕೃಷ್ಣಂ ಅಂದರೆ ಕೃಷ್ಣನನ್ನು ತತಃಪ್ರಭೃತಿ ಆವತ್ತಿನಿಂದ ಗೋಪಗಣ ಎಲ್ಲ ಗೋಪರು ಏನಂತ ವ್ಯಜಾನನ್ ತಿಳ್ಕೊಂಡ್ರು. ಏನು? ನಾರಾಯಣ ಅಯಂ, ಇವನು ನಾರಾಯಣನೇ, ಸಾಕ್ಷಾತ್ ನಾರಾಯಣನೇ ಮನುಷ್ಯ ರೂಪದಲ್ಲಿ ನಮಗೆ ಕಾಣ್ತಾ ಇರುವಂತಹ ಈ ಭಗವಂತ ಅಂತ ಹೇಳ್ಕೊಂಡು ಕೃಷ್ಣನನ್ನು ನೋಡುವ ಇದೇ ಚೇಂಜ್ ಆಯಿತು, ದೃಷ್ಟಿಯೇ ಚೇಂಜ್ ಆಯಿತು. ಭಗವಂತನನ್ನು ನೋಡಿದರೆ ಹೇಗೆ ನಾವು ಕಣ್ಣು ಮುಚ್ಚಿಕೊಂಡು ನಮ್ಮ ಮನಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ನಮಸ್ಕಾರ ಮಾಡ್ತೇವೋ ಆ ರೀತಿಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಕೃಷ್ಣನನ್ನು ನೋಡ್ತಾ ನಾರಾಯಣಮಯಂ, ಇವನು ಸಾಕ್ಷಾತ್ ನಾರಾಯಣನೇ ಅಂತೇಳಿದರೆ ಗರ್ಗವಚಶ್ಚ ನಂದಾತ್. ಗರ್ಗಾಚಾರ್ಯರು ನಂದಗೋಪನಿಗೆ ಏನು ಹೇಳಿದರು ಅದೆಲ್ಲ ನಂದಗೋಪನ ಬಾಯಿಂದ ಕೇಳಿ ನಾರಾಯಣಸ್ಯ ಸಮ ಇತಿ ಉದಿತಂ. ಏನು ಹೇಳಿದ ಲಾಸ್ಟಿಗೆ ನಂದಗೋಪ? ಖಂಡಿತ ಇವನು ನಾರಾಯಣನೇ, ನಾರಾಯಣನಿಗೆ ಏನೂ ಕಡಿಮೆ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ನಾರಾಯಣನಿಗೆ ಸಮ ಅಂತ ಹೇಳಿದ್ದವರು, ನಾರಾಯಣನಿಗೆ ಸಮ ಅಂತ ಹೇಳಿದ್ದಂದರೆ ಇವನೇ ನಾರಾಯಣಸ್ಯ ಸಮ ಇತಿ ಉದಿತಂ ನಿಶಮ್ಯ. ಇದೆಲ್ಲ ನಂದಗೋಪ ಗರ್ಗಾಚಾರ್ಯ ಈ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ದನ್ನು ಕೇಳಿ
ಖಂಡಿತ ಆಗಿ ಹೋಯಿತು. ನಾವು ನೋಡಿದ್ದು, ನಮ್ಮ ಅನುಭವ, ನಮ್ಮ ಆಮೇಲೆ ಗರ್ಗಾಚಾರ್ಯ ಹೇಳಿದ್ದು ಎಲ್ಲ ಒಂದೇ ಇದೆ, ಕರೆಕ್ಟ್ ಟ್ಯಾಲಿ ಆಗಿದೆ. ಆದ್ದರಿಂದ ಇವನೇ ಭಗವಂತ. ಇತಿ ಉದಿತಂ ನಿಶಮ್ಯ ಅಂದರೆ ಈ ನಂದಗೋಪ ಹೇಳಿದ್ದನ್ನು ಎಲ್ಲಾಗಿ ಚೆನ್ನಾಗಿ ಕೇಳಿಸಿಕೊಂಡು ಅಂತ ಹೇಳಿದರೆ ಅವರಿಗೆ ಇನ್ನು ಯಾವ ಸಂದೇಹವೂ ಇಲ್ಲ, ಇವನು ನಾರಾಯಣ ಅಂತ ಹೇಳುವಂಥದ್ದು. ಪೂಜಾ ಅಂಚ ಚಕ್ರುಹು. ಸೊ ಓಡಿ ಹೋಗಿದ್ದಾರೆ, ಎಲ್ಲ ಮಾಲೆ ಹಾಕಿದ್ದಾರೆ ಅಂತ ಹೇಳಿದರೆ, ಎಲ್ಲ ಕಮಲ ದಳಗಳಿಂದ ಅಂತ ಹೇಳಿದರೆ ಇಂದ್ರ ಅಭಿಷೇಕ ಮಾಡಿದ ಹಾಗೆ ಗೋಪರು ಕೂಡ ಅಭಿಷೇಕ ಮಾಡಿದ್ದಾರೆ, ಪುಷ್ಪವೃಷ್ಟಿ ಮಾಡಿದ್ದಾರೆ. ಪೂಜಾ ಅಂಚ ಚಕ್ರುಹು, ಪೂಜೆ ಮಾಡಿದ್ದಾರೆ ಕೃಷ್ಣನಿಗೆ ಅಂತ ಹೇಳಿದರೆ, ಅಲ್ಲಿ ಯಾವುದು ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡುವಾಗ ಆ ಪೂಜೆಯನ್ನು ತಗೊಂಡದ್ದು ಕೃಷ್ಣನೇ. ಆದರೆ ಕೃಷ್ಣನ ಪೂಜೆ ತಗೊಂಡದ್ದು ಇವರಿಗೆ ಗೊತ್ತಾಗಲಿಲ್ಲ. ಇವತ್ತು ಮಾತ್ರ ಇವರ ಕಣ್ಣೆದುರಿಗೆ ಖಂಡಿತ ಇವನು ಭಗವಂತ ಅಂತ ಹೇಳ್ಕೊಂಡು ಭಗವಂತನಿಗೆ ಮಾಡುವ ಪೂಜೆಯನ್ನು ಕೃಷ್ಣನಿಗೆ ಮಾಡಿದ್ದಾರೆ. ಪೂಜಾ ಅಂಚ ಚಕ್ರುಹು, ಮಾಡಿದರು. ಅಧಿಕಾಂ ಅಂತೇಳಿದರೆ ಮನಪೂರ್ವಕವಾಗಿ ಅಂತೇಳಿದರೆ ಈ ಸಲ ಖಂಡಿತ ಭಗವಂತ ಅಂತೇಳಿದರೆ ಪೂರ್ತಿ ಮನಪೂರ್ವಕವಾಗಿ ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡಿದ್ದಾರೆ ಭಗವಂತನಿಗೆ, ಶ್ರೀಕೃಷ್ಣನಿಗೆ. ಪೂಜಾಂಚ ಚಕ್ರುಹು ಅಧಿಕಾಂ ಅರವಿಂದ ನೇತ್ರೆ, ಕಮಲದ ದಳಗಳ ಕಣ್ಣು ಇರುವಂತಹ ದೊಡ್ಡ ದೊಡ್ಡ ಕಣ್ಣುಗಳಿರುವಂತಹ ಈ ಭಗವಂತ ಶ್ರೀಕೃಷ್ಣನಿಗೆ ಪೂಜೆ ಮಾಡಿದರು ಎಲ್ಲ ಗೊಲ್ಲರು ಸೇರಿ ಅಂತ ಹೇಳುವಲ್ಲಿಗೆ. ಆಮೇಲಿಂದ ಇನ್ನೂ ಒಂದು ಶ್ಲೋಕದಲ್ಲಿ ಏನು ಬಹಳ ಸುಲಭದಲ್ಲಿ ಏನು ಕಷ್ಟ ಏನಿಲ್ಲ, ಅದನ್ನು ಮುಗಿಸಿಬಿಡುವ ವೈಲರೆ. ಸ್ಕಂದಾತು ನಿಮಗೆ ಕಾಸಿದೆಯಾ? ಇದು 5 ನಿಮಿಷದಲ್ಲಿ ಮುಗೀತದೆ ವೈಲರೆ. ಅದು ಆ ಶ್ಲೋಕ ಓದಿಬಿಡಿ, 72ನೇದು. ಮರಣಾದಪೇತಂ ದೃಷ್ಟ್ವಾಚ ರಾಮನಿಹತಂ ಬಲಿನಂ ಪ್ರಲಂಬಂ ಚಕ್ರುರ್ವಿನಿಶ್ಚಯಮಮುಷ್ಯ ಸುರಾಧಿಕತ್ವೇ ಗೋಪ ಅದಾಸ್ಯ ವಿದಧು ಪರಮಾಂ ಚ ಪೂಜಾಂ. 72ನೇ ಶ್ಲೋಕ. ಎಲ್ಲರೂ ಷಡಾನನಿಂದ ಸ್ವೀಕರಿಸಲ್ಪಟ್ಟ ವರದಿಂದ ಮರಣರಹಿತನಾದ ಬಲಿಷ್ಠನಾದ ಪ್ರಲಂಬಾಸುರನನ್ನು ಬಲರಾಮನಿಂದ ಸಂಹರಿಸಲ್ಪಟ್ಟವನ್ನಾಗಿ ನೋಡಿ ಈ ಬಲರಾಮನಿಗೆ ದೇವ ಶ್ರೇಷ್ಠತ್ವ ವಿಷಯದಲ್ಲಿ ವಿನಿಶ್ಚಯವನ್ನು ಮಾಡಿದರು. ಅಂದರೆ ಕೃಷ್ಣನಿಗೆ ಅಧಿಕವಾದ ಪೂಜೆಯನ್ನು ಹೇಗೆ ಮಾಡಿದ್ರು ಅಂತ ತಿಳಿದರೆ, ಈ ಶ್ರೀಕೃಷ್ಣನ ಅನಂತರ ಅಸಮಾನವಾದ ಉತ್ತಮವಾದ ಪೂಜೆಯನ್ನು ಬಲರಾಮನಿಗೆ ಮಾಡಿರುವರು. ಅಂದರೆ ಶ್ರೀಕೃಷ್ಣನಿಗೆ ಮಾಡಿದ ಪೂಜೆಗಿಂತ ಸ್ವಲ್ಪ ಕಡಿಮೆಯಾದ ಪೂಜೆಯನ್ನು ಬಲರಾಮನಿಗೆ ಮಾಡಿದರು. ಸ್ಕಂದಾತು ಪಾತ್ತವರತೋ ಮರಣಾದಪೇತಂ ದೃಷ್ಟ್ವಾ ಚ ರಾಮನಿಹತಂ ಬಲಿನಂ ಪ್ರಲಂಬಂ ಚಕ್ರುಹು ವಿನಿಶ್ಚಯಂ ಅಮುಷ್ಯ ಸುರಾಧಿಕತ್ವೇ ಗೋಪಾ ಅಥಾಸ್ಯ ವಿದಧು ಪರಮಾಂಚ ಪೂಜಾಂ. ಸ್ಕಂದಾತ್ ಉಪಾತ್ತವರದು ಅಂದರೆ ಸ್ಕಂದನಿಂದ ವರ ಸಿಕ್ಕಿದ್ದು ಯಾರಿಗೆ? ಪ್ರಲಂಬಾಸುರನಿಗೆ. ಆ ಪ್ರಲಂಬಾಸುರನನ್ನು ಕೊಂದಾಕಿದ್ದು ಯಾರು? ಬಲರಾಮ ಅಂತೇಳಿದರೆ ಆ ಬಲರಾಮ ಕೂಡ ಬೊಬ್ಬೆ ಹೊಡೆದಿದ್ದಾನೆ, ಕೃಷ್ಣ ಕೃಷ್ಣ ಅಂತ. ಸೊ ಕೃಷ್ಣ ಕೃಷ್ಣ ಅಂತ ಬೊಬ್ಬೆ ಹೊಡೆದಾಗ ಕೃಷ್ಣ ತನ್ನ ಸ್ಮರಣೆಯನ್ನು ಕೊಟ್ಟಿದ್ದಾನೆ, ನಾನು ನಿನ್ನಲ್ಲಿ ಆವಿಷ್ಟನಾಗಿದ್ದೇನೆ ಗೊತ್ತಿಲ್ವಾ ಅಂತ ಹೇಳ್ಕೊಂಡು. ಯಾವಾಗ ಅವನಿಗೆ ಸ್ಮರಣೆ ಬಂತೋ ಏನು ಮಾಡಿದ್ದಾನೆ? ಮುಷ್ಟಿಯಿಂದ ಗುದ್ದಿದ್ದಾನೆ ಪ್ರಲಂಬಾಸುರನನ್ನು. ಸೊ ಮರಣಾತ್ ಅಪೇತಂ ಅಂತೇಳಿದರೆ ಮರಣರಹಿತನಾಗಿರುವಂತಹ ಆ ಪ್ರಲಂಬಾಸುರನನ್ನು, ಯಾಕೆ? ಸ್ಕಂದಾತೂಪಾತ ಹೊರತು ಸುಬ್ರಹ್ಮಣ್ಯನ ಅವನಿಗೆ ವರ ಇತ್ತು ಆ ಪ್ರಲಂಬಾಸುರನಿಗೆ ಅಂತೇಳಿದರೆ ಕೃಷ್ಣನ ಸಹಾಯದಿಂದ ಬಲರಾಮ ಕೊಂದಿದ್ದಾನೆ. ಅದನ್ನು ನೋಡಿದ್ದಾರೆ ಇವರೆಲ್ಲ. ದೃಷ್ಟ್ವಾಚ ನೋಡಿದ್ದಾರೆ ಆವತ್ತು. ರಾಮನಿಹತಂ ರಾಮನಿಂದ ಕೊಲ್ಲಲ್ಪಟ್ಟ ಆ ಬಲಿಷ್ಠನಾದ ಬಲಿನಂ ಪ್ರಲಂಬಂ ಅಂದರೆ ಪ್ರಲಂಬಾಸುರನನ್ನು ಅಂತೇಳಿದರೆ ಚಕ್ರುಹು ಅಂತೇಳಿದರೆ ನಿಶ್ಚಯ ಮಾಡಿದರು. ವಿನಿಶ್ಚಯಂ ಚಕ್ರುಹು ಅಂತೇಳಿದರೆ ಕೃಷ್ಣನ ಅಣ್ಣ ಬಲರಾಮ ಇವನು ಕೂಡ ದೇವತಾಂಶ ಸಂಭೂತ. ಯಾಕಂದರೆ ಷಣ್ಮುಖನ ವರ ಪಡೆದವನನ್ನು ಕೊಲ್ಲಬೇಕಿದ್ರೆ ಷಣ್ಮುಖನ ಮೇಲಿನ ಲೆವೆಲ್ನಲ್ಲಿ ಇರಬೇಕಲ್ವ ಅಂತೇಳಿದರೆ ಇವನು ತುಂಬಾಗೇನು ಕಡಿಮೆ ಇಲ್ಲ ಅಂತೇಳ್ಕೊಂಡು ಬಲರಾಮನಿಗೂ ಪೂಜೆ ಮಾಡಿದರು. ಅಮುಷ್ಯ ಸುರಾಧಿಕತ್ವೇ ಅಂದರೆ ದೇವತೆಗಳಲ್ಲಿ ಒಳ್ಳೆಯ ಸ್ಥಾನ ಅಂತ ಹೇಳಿದರೆ ಆದಿಶೇಷನ ಅವತಾರನಾದ ಈ ಬಲರಾಮನನ್ನು ಕೂಡ ಗೋಪ ಅತಾಸ್ಯ ವಿದಧು ಪರಮಾಂಚ ಪೂಜಾಂ ಅಂದರೆ ಕೃಷ್ಣನಿಗೆ ಬಹಳ ದೊಡ್ಡ ಪೂಜೆ ಮಾಡಿದ್ದಾರೆ. ಅಷ್ಟು ದೊಡ್ಡ ಪೂಜೆ ಅಲ್ಲ, ಬಲರಾಮನೂ ಏನು ಕಡಿಮೆ ಇಲ್ಲ ಅಂತ ಹೇಳಿಬಿಟ್ಟು ಬಲರಾಮನಿಗೂ ಪೂಜೆ ಮಾಡಿದ್ದಾರೆ. ಪರಮಾಂ ಅಂದರೆ ಶ್ರೇಷ್ಠವಾದ ಪೂಜೆಯನ್ನು ವಿದಧು ಮಾಡಿದ್ದಾರೆ. ಅಂದರೆ ಕೃಷ್ಣನಿಗೂ ಪೂಜೆ ಮಾಡಿದರು, ಕೃಷ್ಣನಿಗೆ ದೊಡ್ಡ ಪೂಜೆ ಮಾಡಿದರೆ ಅಂತೇಳಿದರೆ ಬಲರಾಮನಿಗೂ ಕೂಡ ಅಂತೇಳಿದರೆ ಇವನೂ ಕೂಡ ಶ್ರೇಷ್ಠನೇ. ಕೃಷ್ಣನ ನಂತರ ಬಲರಾಮನೇ ಶ್ರೇಷ್ಠ ದೇವತೆ ಅಂತ ಹೇಳಿಬಿಟ್ಟು ಬಲರಾಮನಿಗೂ ಪೂಜೆ ಮಾಡಿದ್ದಾರೆ ಅಂತ ಹೇಳುವಲ್ಲಿಗೆ ಇವತ್ತಿನ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.